Good morning, my dear brothers and sisters in Christ. I bring greetings in the name of Jesus. ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಬೇಕೆಂದು, ಆತನ ಮಾರ್ಗದಲ್ಲಿ ನಡೆಯುವವರಾಗಿ ಆತನ ಚಿತ್ತವನ್ನು ನೆರವೇರಿಸುವವರಾಗಿರಬೇಕೆಂದು ಅನುದಿನವೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು. ಆತನ ಸಮ್ಮುಖದಲ್ಲಿ ನಂಬಿಕೆಯಿಂದ ಯಥಾರ್ಥತೆಯಿಂದ ಹೃದಯಪೂರ್ವಕವಾಗಿ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗೂ ಆತನ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ನಿಮ್ಮಲ್ಲಿ ಅನೇಕರು ನಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀರಾ. ನಿಮಗೋಸ್ಕರವಾಗಿ ಕೂಡ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಆನ್ಲೈನ್ ಫ್ಯಾಮಿಲಿಯಲ್ಲಿ ಇರುವಂತಹ ಎಲ್ಲರನ್ನು ಕೂಡ ದೇವರು ಪ್ರತ್ಯೇಕವಾಗಿ ಆಶೀರ್ವದಿಸಬೇಕೆಂಬುದಾಗಿ ಅನುದಿನವೂ ಕೂಡ ನಿಮಗೋಸ್ಕರ ಬಲವಾದ ಪ್ರಾರ್ಥನೆ ನಡೆಯುತ್ತಾ ಇದೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಮೂಲಕ ಈ ಸೇವೆಯ ಮೂಲಕವಾಗಿ ಅನೇಕರಿಗೆ ಸತ್ಯ ಸುವಾರ್ತೆಯು ಸಾರಲ್ಪಡುತ್ತಾ ಇದೆ. ಪ್ರಪಂಚ ವ್ಯಾಪ್ತಿಯಾಗಿ ಅನೇಕ ಕೋಟ್ಯಾಂತರ ಜನ ಕರ್ತನ ಸುವಾರ್ತೆಯನ್ನು ಕೇಳುತ್ತಾ ವಾಕ್ಯ ಸತ್ಯದಲ್ಲಿ ಆನಂದಿಸುತ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರತಿದಿನವೂ ಕೂಡ ಒಂದು ವಾಗ್ದಾನವನ್ನು ಧ್ಯಾನಿಸುತ್ತಾ ಇದ್ದೇವಲ್ವಾ? ಈ ದಿನದ ವಾಗ್ದಾನಕ್ಕಾಗಿ ನಿಮ್ಮ ಬಳಿ ಬೈಬಲ್ ಇದ್ದರೆ ತೆಗೆಯಿರಿ, ಸತ್ಯವೇದವನ್ನು ತೆಗೆದು ಹಬಕ್ಕೂಕನ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಹಬಕ್ಕೂಕ್ ಚಾಪ್ಟರ್ 3 ಅಂಡ್ ವರ್ಸ್ 19. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಸುಂದರವಾದ ವಾಗ್ದಾನ ಇದು. ಈ ದಿನ ಬಲಹೀನವಾಗಿದ್ದೀಯಾ? ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀಯಾ? ವೆಸ್ಲಿ ಅವರೇ ಕಳೆದ ರಾತ್ರಿ ನಿದ್ರೆ ಮಾಡಲಿಲ್ಲ ರೀ, ಏನೋ ಆತಂಕ, ಏನೋ ಕಳವಳ, ಏನೋ ಆಗುತ್ತದೆ ಎನ್ನುವಂತ ಭಯ ನನ್ನಲ್ಲಿ ಇದೆ ಅಂದರೆ ದೇವರು ಈ ಉದಯಕಾಲ ಸಮಯದಲ್ಲಿ ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಆತನು ನಿನಗೆ ಬಲವಾಗಿ ಇರುವಂತಹ ದೇವರು. ನೀನು ಬಲಹೀನವಾಗಿದ್ದೀಯಾ ಎಂಬುದಾಗಿ ಕುಗ್ಗಿ ಹೋಗಬೇಡ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆಂಬುದಾಗಿ ಬಾಧೆ ಪಡಬೇಡ. ದೇವರು ನಿನ್ನನ್ನು ಮೇಲೆತ್ತುವ ಆತನನ್ನು ದೃಷ್ಟಿಸು. ಜೀವಿತದಲ್ಲಿ ಕೆಲವು ಸಾರಿ ನೀನು ಎದುರಿಸುತ್ತಾ ಇರುವಂತಹ ಪರಿಸ್ಥಿತಿಗಳ ನಿಮಿತ್ತ, ಅನಾರೋಗ್ಯ ಪರಿಸ್ಥಿತಿಯ ನಿಮಿತ್ತ, ಅಥವಾ ನಿಂದೆ ಅವಮಾನದಿಂದ, ಸುತ್ತಲಿರುವಂತಹ ಭಯಕಲ್ಪಿತವಾದಂತಹ ವಾತಾವರಣದ ನಿಮಿತ್ತ ಕುಗ್ಗಿ ಹೋಗುವಂತದ್ದು ಸಹಜವೇ. ಅಯ್ಯೋ ನನಗೆ ಕುಗ್ಗುವಿಕೆ ಬರುತ್ತದೆ, ಅಯ್ಯೋ ನಾನು ಬಲಹೀನವಾಗುತ್ತಾ ಇದ್ದೇನೆ, ಅಯ್ಯೋ ನಾನು ಹೀಗೆ ಇದ್ದೇನೆ, ಹಾಗೆ ಇದ್ದೇನೆ ಎಂಬುದಾಗಿ ಇನ್ನೂ ನೀನು ಕುಗ್ಗಿಸಲ್ಪಡಬೇಕೆನ್ನುವಂಥದ್ದು ದೇವರ ಉದ್ದೇಶವಲ್ಲ. ನೀನು ಹೇಳಬೇಕು ಇರುವಂತಹ ಸ್ಥಳದಿಂದಲೇ, ದೇವರೇ ನೀವೇ ನನ್ನ ಬಲ. ಲಾರ್ಡ್, ಐ ಬಿಲೀವ್ ದಟ್ ಯು ಆರ್ ಮೈ ಸ್ಟ್ರೆಂತ್. ಐ ಬಿಲೀವ್ ಯು ಗಿವ್ ಮೀ ಪವರ್. ನೀವು ನನಗೆ ಶಕ್ತಿ ಕೊಡುವ ಆತನು, ಬಲವನ್ನು ಕೊಡುವ ಆತನೆಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಆತನನ್ನು ದೃಷ್ಟಿಸುವುದಾದರೆ ದೇವರು ಅಸಾಧಾರಣವಾದಂತಹ ಬಲವನ್ನು ಕೊಡಬೇಕೆಂಬುದಾಗಿ ಆತನು ಆಶಿಸುತ್ತಾ ಇದ್ದಾರೆ. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ಅನ್ನು ದೇವರು ನಮಗೆ ಅನುಗ್ರಹಿಸುವ ಆತನು. ಯಾಕಂದರೆ ಆತನು ಅಧಿಕ ಬಲ ಸಂಪನ್ನನೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತಾ ಇದೆ. ಬಲವು ನನ್ನದು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ದೇವರು ತನ್ನ ಬಲದಿಂದ ತುಂಬಿಸಬೇಕೆಂದು ಬಯಸುತ್ತಿದ್ದಾರೆ. ಹಬಕ್ಕೂಕನು ಮಾತನಾಡುತ್ತಾ ಇದ್ದಾರೆ, ಕರ್ತನೇ ನನ್ನ ಬಲ ಎಂಬುದಾಗಿ. ಹಬಕ್ಕೂಕನು ಅಂದರೆ ದೇವರನ್ನು ಆತುಕೊಳ್ಳುವವನೆಂಬುದಾಗಿ ಅರ್ಥ. ದೇವರನ್ನು ಆತುಕೊಳ್ಳುವವನು. ನಮ್ಮ ಜೀವಿತದಲ್ಲಿ ಆತನನ್ನೇ ಆತುಕೊಳ್ಳುವಂತ ಅನುಭವ ಇದ್ದರೆ, ಒಂದು ವೇಳೆ ಬಹುಶಃ ಇದುವರೆಗೂ ಲೋಕವನ್ನು ಆತುಕೊಂಡಿದೆಯೇನೋ, ಲೋಕ ಸಂಬಂಧವಾದಂಥ ವ್ಯಕ್ತಿಗಳನ್ನು ಆತುಕೊಂಡಿದೆಯೇನೋ, ಹಣ ಸಂಪತ್ತನ್ನು, ಲೋಕದ ಸೌಖ್ಯವನ್ನು ಆತುಕೊಂಡು ಬದುಕಬೇಕೆಂಬುದಾಗಿ ಆಶಿಸಿದ್ದೇನೋ. ಆದರೆ ಈ ದಿನ ದೇವರು ಮಾತನಾಡುತ್ತಾ ಇದ್ದಾರೆ, ದೇವರನ್ನು ಆತುಕೊಳ್ಳುವವನಾಗಿರಬೇಕು. ಲೇವಿ ಎನ್ನುವಂತ ಮಾತಿಗೆ ದೇವರನ್ನೇ ಆತುಕೊಳ್ಳುವನೆಂಬುದಾಗಿ ಅರ್ಥ. ಆದ್ದರಿಂದ ಆಯಾ ಸಂದರ್ಭದಲ್ಲಿ ನಾವು ಗಮನಿಸುವುದಾದರೆ ಲೇವಿಯವರು ದೇವರನ್ನು ಆತುಕೊಳ್ಳುವವರಾಗಿ ದೇವದರ್ಶನ ಗೂಡಾರದಲ್ಲಾಗಲಿ ಆ ನಂತರದ ಕಾಲದಲ್ಲಾಗಲಿ ಲೇವಿ ವಂಶಸ್ಥರೆಲ್ಲರೂ ಕೂಡ ಆಲಯದ ಸೇವೆಯಲ್ಲಿ, ಅಥವಾ ಆರೋನನು ಕೂಡ ಲೇವಿ ವಂಶಕ್ಕೆ ಸೇರಲ್ಪಟ್ಟವನಾಗಿರುವುದರಿಂದ ಆತನಿಂದ ಯಾಜಕ ಧರ್ಮವನ್ನು ನಿರ್ವಹಿಸುವಂತವರೆಲ್ಲರೂ ಕೂಡ ಬಂದರು. ದೇವರನ್ನು ಯಾರು ಆತುಕೊಳ್ಳುತ್ತಾರೋ ದೇವರು ಅವರನ್ನು ಉನ್ನತವಾದ ಬಾಧ್ಯತೆಯಲ್ಲಿ ನಿಲ್ಲಿಸಿದರು. ಆಮೇನ್. ದೇವರು ಅವರನ್ನು ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿದರು. ನೀನು ದೇವರಿಗೆ ಎಷ್ಟು ಸಮೀಪವಾಗಿ ಇರುತ್ತೀಯೋ, ಎಷ್ಟು ದೇವರಿಗೆ ಸಮೀಪವಾಗಿ ಬರುತ್ತೀಯೋ, ಅಷ್ಟು ಪವರ್ಫುಲ್ ಆಗಿ, ಅಷ್ಟೊಂದು ಶಕ್ತಿಯುತವಾಗಿ ದೇವರು ತನ್ನ ಮಹಿಮೆಗೋಸ್ಕರವಾಗಿ ನಿನ್ನನ್ನು ಉಪಯೋಗಿಸುತ್ತಾರೆ. ಅನೇಕ ಸಾರಿ ಅನಿಸುತ್ತದೆ, ವೆಸ್ಲಿ ಅವರೇ ನಾವು ಯಾಕೆ ದೇವರಿಗೋಸ್ಕರವಾಗಿ ಉಪಯೋಗವಾಗುವುದಕ್ಕೆ ಆಗುತ್ತಿಲ್ಲ, ನಾವು ಯಾಕೆ ದೇವರಿಗೋಸ್ಕರ ಜೀವಿಸುವುದಕ್ಕೆ ಆಗುತ್ತಿಲ್ಲ ಎಂದು ಕೆಲವರು ಕೇಳುತ್ತಾರೆ. ಅಂತವರಿಗೆ ಹೇಳುವಂತ ಮಾತೇನೆಂದ್ರೆ, ಕಮ್ ಕ್ಲೋಸ್ ಟು ಗಾಡ್. ನೀನು ದೇವರ ಸಮೀಪಕ್ಕೆ ಬಾ. ಕರ್ತನಿಗೆ ಎಷ್ಟು ಸಮೀಪವಾಗಿ ಬರುತ್ತೀಯೋ ಅಷ್ಟರ ಮಟ್ಟಿಗೆ ದೇವರು ತನ್ನ ಬಲವಾದ ಅಭಿಷೇಕದಿಂದ ನಿನ್ನನ್ನು ಉಪಯೋಗಿಸುತ್ತಾರೆ, ತನ್ನ ಶಕ್ತಿಯಿಂದ ನಿಮ್ಮನ್ನು ತುಂಬಿಸುತ್ತಾರೆ. ದೇವರು ನನ್ನ ಬಲವಾಗಿ ಇದ್ದಾರೆ, ಆತನು ನನ್ನ ಕಾಲನ್ನು ಬಲಪಡಿಸುತ್ತಾ ಇದ್ದಾರೆ. ಯಾಕಂದರೆ ನಾನು ಉನ್ನತ ಸ್ಥಳವನ್ನು ಹತ್ತುವುದಕ್ಕೋಸ್ಕರ, ಉನ್ನತ ಸ್ಥಳದಲ್ಲಿ ವಾಸ ಮಾಡುವುದಕ್ಕಾಗಿ. ಪ್ರಿಯ ದೇವ ಮಗುವೆ ಕೇಳು, ದೇವರು ನಿನ್ನನ್ನು ಆರಿಸಿಕೊಂಡಿರುವಂಥದ್ದು, ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದು,
ಮೂರನೆಯ ದಿನದಲ್ಲಿ ಮರಣವನ್ನು ಜಯಿಸಿ ತಿರುಗಿ ಎದ್ದದ್ದು ನಿನಗೋಸ್ಕರ ಪುನಃ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತಹ ದೇವರು ನಿನ್ನಿಂದ ಏನು ಆಶಿಸುತ್ತಾ ಇದ್ದಾರೆ ಅಂದರೆ, ನೀನು ಆಧ್ಯಾತ್ಮಿಕವಾಗಿ ಉನ್ನತವಾದಂಥ ಅನುಭವದಲ್ಲಿರಬೇಕು, ಉನ್ನತವಾದಂತಹ ಸ್ಥಿತಿಯಲ್ಲಿರಬೇಕು. ರಕ್ಷಿಸಲ್ಪಟ್ಟಂತ ಆ ದಿನದಿಂದ ಈ ದಿನದ ತನಕ ನಿಮ್ಮ ಸ್ಪಿರಿಚುವಲ್ ಗ್ರಾಫ್ ಅಲ್ಲಿ ಒಂದು ಎಲಿವೇಶನ್ ಎನ್ನುವಂಥದ್ದು ಇರಬೇಕು. ನೀನು ಅಭಿವೃದ್ಧಿ ಹೊಂದುವಂತ ವ್ಯಕ್ತಿಯಾಗಿರಬೇಕು, ಉನ್ನತವಾದ ಅನುಭವದಿಂದ ತುಂಬಲ್ಪಟ್ಟಂತ ವ್ಯಕ್ತಿಯಾಗಿರಬೇಕು. ನಿನ್ನ ಪ್ರೀತಿ ಉನ್ನತವಾಗಿರಬೇಕು, ಇತರರನ್ನು ಕ್ಷಮಿಸುವಂತ ವಿಧಾನದಲ್ಲಿ ಉನ್ನತವಾಗಿರಬೇಕು, ನಿನ್ನ ತೀರ್ಮಾನಗಳು ಉನ್ನತವಾಗಿರಬೇಕು, ನಿನ್ನ ಆಶೆಗಳು ಉನ್ನತವಾಗಿರಬೇಕು. ಉನ್ನತವಾದ ಆಶೆಗಳಿಂದ ತುಂಬಲ್ಪಟ್ಟಾಗಲೇ ದೇವರ ಆಶೀರ್ವಾದವನ್ನು ನೀನು ಕಾಣುತ್ತೀಯ. ಉನ್ನತ ಸ್ಥಳದಲ್ಲಿ ದೇವರು ನಿಲ್ಲಿಸಬೇಕೆಂದು ಆಶಿಸುತ್ತಿದ್ದಾರೆ. ಭಕ್ತನಾದ ದಾವಿದನು ತನ್ನ ಜೀವಿತದಲ್ಲಿ ಹೆಬ್ರೋನಿನಲ್ಲಿ 7 ವರ್ಷ ಪರಿಪಾಲನೆ ಮಾಡಿದ ನಂತರವಾಗಿ ಆತನ ದೃಷ್ಟಿ ಯೆರೂಸಲೇಮಿನ ಮೇಲೆ ಬಿತ್ತು. ಕರ್ತನೇ, ನಾನು ಹತ್ತಲಾಗದೇ ಇರುವಂತಹ ಆಶ್ರಯಗಿರಿಯನ್ನು ಹತ್ತಿಸು ಎಂಬುದಾಗಿ ಪ್ರಾರ್ಥಿಸುವುದಕ್ಕೆ ಆರಂಭಿಸುತ್ತಾನೆ. ಆ ಯೆರೂಸಲೇಮಿನಲ್ಲಿ ಯೆಬೂಸಿಯರು ಇದ್ದಂತಹ ಆ ಕಾಲದಲ್ಲಿ ದಾವಿದನು ವೀರೋಚಿತವಾಗಿ ಹೋರಾಡಿ ದೇವರ ಚಿತ್ತಾನುಸಾರವಾಗಿ ಆ ಯೆಬೂಸಿಯರನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಸಿಂಹಾಸನವನ್ನು ಸ್ಥಾಪಿಸುತ್ತಾನೆ. ಚಿಯೋನ್ ಕೋಟೆ ಅಥವಾ ಚಿಯೋನ್ ಪರ್ವತ ಎಂಬುದಾಗಿ ಈಗ ಅದಕ್ಕೆ ಹೆಸರಿದೆ. ಯಾರಾದರೂ ಇಸ್ರಾಯೇಲ್ ದೇಶಕ್ಕೆ ಏನಾದರೂ ಹೋಗುವುದಾದರೆ ಅಲ್ಲಿ ಚಿಯೋನ್ ಪರ್ವತದ ಮೇಲೆ ಅರಸನಾದ ದಾವಿದನ ಸಮಾಧಿಯು ಅಲ್ಲಿರುತ್ತದೆ. ದೇವರ ಬಲವನ್ನು ನಿರೂಪಿಸಿದಂತಹ ಸ್ಥಳ. ಯೆಬೂಸಿಯರು ಎನ್ನುವಂತಹ ಮಾತಿಗೆ ಅಪ್ರಸರೆಂಬುದಾಗಿ ಅರ್ಥ, ತುಳಿಯುವಂತವರು ಎಂಬುದಾಗಿ ಅರ್ಥ. ಅಂತವರ ಮೇಲೆ ಜಯ ಸಾಧಿಸಬೇಕೆಂಬುದಾಗಿ ಆಶಿಸಿದನು. ಈ ದಿನ ಯಾರು ನಿನ್ನನ್ನು ತುಳಿಯುತ್ತಾ ಇರುವಂತದ್ದು? ನೀನು ಉನ್ನತವಾಗಿ ಬೆಳೆಯದೇ ಇರುವುದಕ್ಕೆ ಕಾರಣ ಏನು? ನೀನು ಆಧ್ಯಾತ್ಮಿಕವಾಗಿ ದೃಢವಾಗಿ ಇಲ್ಲದೆ ಇರುವುದಕ್ಕೆ ಕಾರಣ ಏನೆಂಬುದಾಗಿ ಆಲೋಚಿಸು. ದೇವರ ಸಮ್ಮುಖದಲ್ಲಿ ಒಂದು ಸಾರಿ ಕೂತುಕೋ. ಬಹುಶಃ ನಿನ್ನಲ್ಲಿರುವಂತಹ ಕೋಪವ, ಗರ್ವವ, ಅಸೂಯೆಯ, ಮತ್ಸರವ, ಲೋಕ ಸಂಬಂಧವಾದ ಆಶೆಗಳ, ಲೋಕವನ್ನು ಪ್ರೀತಿಸುವಂತ ಮನಸ್ಸ ಯಾವುದು ಇದೆಯೋ ಅದನ್ನು ದೇವರ ಸಮ್ಮುಖದಲ್ಲಿ ಬಿಡು. ಕರ್ತನೆ, ಇದರಿಂದ ನನಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಅದರ ಮೂಲಕವಾಗಿ ನಾನು ಆಧ್ಯಾತ್ಮಿಕವಾಗಿ ದೃಢವಾದ ಸ್ಥಾನಕ್ಕೆ ಬರಬೇಕು ಎಂದು ಪ್ರಾರ್ಥನಾ ಪೂರ್ವಕವಾಗಿ ಆತನನ್ನು ದೃಷ್ಟಿಸು. ಎಷ್ಟೋ ಉನ್ನತವಾದ ಕಾರ್ಯವನ್ನು ಆತನು ಮಾಡುತ್ತಾನೆ. ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕುಗೊಳಿಸುವಂತಹ ದೇವರು ಉನ್ನತ ಸ್ಥಳದಲ್ಲಿ ಆತನು ನಿಲ್ಲಿಸುತ್ತಾನೆ. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೈಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ. ನಿನಗೆ ಬಲವನ್ನು ಕೊಡುವವನು ಆತನು, ನಡೆಸುವವನು ಆತನ. ಆದ್ದರಿಂದ ಆತನನ್ನು ದೃಷ್ಟಿಸಿರಿ. ಅಸಾಧಾರಣವಾದ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ನಮ್ಮ ತಂದೆ, ಹಬಕೂಕನ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತಹ ವಾಗ್ದಾನವನ್ನು ನಮ್ಮ ಮುಂದೆ ತಂದಿದ್ದಕ್ಕಾಗಿ ಸ್ತೋತ್ರ. ನೀವೇ ನನ್ನ ಬಲವು, ಉನ್ನತವಾದ ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸುವ ಆತನು ನೀವೇ. ಕರ್ತನೆ, ಕೆಲವು ಸಾರಿ ಯೆಬೂಸಿಯರು ನಮ್ಮ ಜೀವಿತದಲ್ಲಿ ನಮ್ಮನ್ನು ತುಳಿಯುವಂತವರಾಗಿ ಕಾಣಲ್ಪಟ್ಟರೂ ಕೂಡ ನಿಮ್ಮ ಶಕ್ತಿಯಿಂದ ಅವರನ್ನು ನಾವು ತುಳಿಯುವಂತೆ ಸಹಾಯ ಮಾಡಿ. ಸ್ಪಿರಿಚುವಲ್ ಆಗಿ ನಾವೆಲ್ಲರೂ ಕೂಡ ದೇವರ ದೃಢವಾದ, ಸ್ಥಿರವಾದ, ಆಧ್ಯಾತ್ಮಿಕವಾದ ಬಲವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಬಲಹೀನತೆಯಲ್ಲಿದ್ದಾರೋ, ಮಾನಸಿಕವಾಗಲಿ, ಶಾರೀರಿಕವಾಗಲಿ, ಆಧ್ಯಾತ್ಮಿಕವಾಗಲಿ, ದೇವ ಈಗಲೇ ನಿಮ್ಮ ಬಲವನ್ನು ಅವರ ಮೇಲೆ ಸುರಿಸಿ. ಪರಿಶುದ್ಧಾತ್ಮನಾದ ದೇವರೇ, ಬಲವಾದ ನಿಮ್ಮ ಶಕ್ತಿಯಿಂದ, ಬಲದಿಂದ ಅವರನ್ನು ತುಂಬಿಸಿ ಅಭಿಷೇಕ ಮಾಡಿರಿ. ನಿಮ್ಮ ಕಾರ್ಯಕ್ಕಾಗಿ ಉಪಯೋಗಿಸಿರಿ. ನಿಮ್ಮ ಗೈಡೆನ್ಸ್ ಅನ್ನು ಅವರಿಗೆ ಕೊಡಿರಿ. ಈ ದಿನವೆಲ್ಲ ಅವರಿಗೆ ಬೇಕಾಗಿರುವಂತಹ ಬಲವನ್ನು, ಜಯವನ್ನು ಅನುಗ್ರಹಿಸಿರಿ ಅಪ್ಪ. ಕುಗ್ಗಿ ಹೋದಂತವರು ನೀವೇ ಮೇಲೆತ್ತಿರಿ. ನೂತನವಾದ ಕೃಪೆಯಿಂದ ತುಂಬಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.